ವಕೀಲ ಈರಣ್ಣ ವಡವಡಿಗಿ ಅವರ ಮೇಲಿನ ಮಾರಣಾಂತಿಕ ಹಲ್ಲೆ ಖಂಡಿಸಿ ಅಫ್ಜಲಪುರ ತಾಲೂಕಾ ವಕೀಲರ ಸಂಘದ ಪದಾಧಿಕಾರಿಗಳು ತಹಸೀಲ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದರು. ಬಸವನ ಬಾಗೇವಾಡಿಯ ವಕೀಲರ ಸಂಘದ ಸದಸ್ಯ ಈರಣ್ಣ ವಡವಡಿಗಿ ಅವರ ಮೇಲೆ ಕೊಲೆಗೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಲಾಗಿದ್ದು, ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಕೆಲವು ನಮ್ಮ ಕೈಗಿರಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ನೀವು ಬಿಟ್ಟಿರಪ್ಪ ಅಂತಂದ್ರೆ ನಾವು ಕೇಸ್ ಹಿಡಿದು ಒಂದು ಗೆಲ್ಲಬೇಕಂತ ಹೇಳಿ ಎರಡು ಪಾರ್ಟಿಗಳು ಗೆಲ್ಲಬೇಕಂದ್ರೆ ಯಾರ ಕಡೆ ಮೆರಿಟ್ ಇರ್ತದ, ಯಾರ ಕಡೆ ನ್ಯಾಯ ಹೆಚ್ಚಿಗಿರ್ತದ, ಅವ್ರ ಕಡೆ ಏನಪ್ಪ ಅಂತಂದ್ರೆ ನ್ಯಾಯ ಹೋಗ್ತದ. ಅದಕ್ಕಾಗಿ ನಿಮಗೇನಪ್ಪ ಅಂತಂದ್ರೆ ಮತ್ತೆ ಒಂದು ವೇಳೆ ನಿಮ್ಮಲ್ಲಿ ದಾಖಲಾತಿಗಳು ಸಿಗದೇ ಇದ್ದಾಗ ಅಥವಾ ಮುಂದಿನ ಮೇಲ್ಮನವಿಯನ್ನು ಸಲ್ಲಿಸಿ ಏನಪ್ಪ ಅಂತಾರೆ ಅಲ್ಲಿ ನಿಮಗೆ ನ್ಯಾಯ ಸಿಗ್ತಕ್ಕಂಥ ಅವಕಾಶಗಳು ಇರ್ತವೆ. ಇದೇ ಕೊನೆಯ ಕೋರ್ಟ್ ಆಗಿರೋದೆಲ್ಲ ಮೇಲ್ಮನವಿಗಳು ಇರ್ತವೆ. ಆದಷ್ಟು ಏನಪ್ಪ ಅಂತಂದ್ರೆ ಪಕ್ಷಗಾರರು ವಕೀಲರ ಕೂಡ ಸಹಕಾರ ಮಾಡ್ತಕ್ಕಂಥದ್ದು, ತಮ್ಮ ಕೇಸಿನ ಬಗ್ಗೆ ತಮಗೆ ಮಾಹಿತಿ ಪಡ್ಕೊಳ್ತಕ್ಕಂಥದ್ದು. ಯಾವುದೇ ಕೇಸಿನಲ್ಲಿ ನಿಮ್ಮಲ್ಲಿ ಹುರುಳಿಲ್ಲಪ್ಪ ಅಂತಂದ್ರೆ ವಕೀಲರು ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾವೆಲ್ಲ ಏನಪ್ಪ ಅಂತಂದ್ರೆ ಎಚ್ಚೆತ್ಕೊಳ್ಬೇಕು, ಕಾನೂನು ಸಂಪೂರ್ಣ ಜ್ಞಾನವನ್ನು ತಿಳ್ಕೋಬೇಕಾಗಿದೆ. ಪ್ರತಿ ಎಲ್ಲ ವಕೀಲರ ಸಂಘದಿಂದ ನಾವೇನಪ್ಪ ಪ್ರತಿ ಹಳ್ಳಿಗಳಿಗೆ, ಪ್ರತಿ ಶಾಲೆ ಪಂಚಾಯತ್ಗಳಿಗೆ ಏನಪ್ಪ ಅಂತಂದ್ರೆ ಕಾನೂನು ಏನಪ್ಪ ಅಂತಂದ್ರೆ ಸಾಕ್ಷರತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರೂ ಬರ್ತಾ ಇಲ್ಲ. ಅದಕ್ಕಾಗಿ ನೀವು ಈ ಎಲ್ಲ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸೋದಪ್ಪ ಅಂತಂದ್ರೆ ನಿಮ್ಮ ಒಂದು ಕಾನೂನು ಜ್ಞಾನ, ಸಂಪೂರ್ಣ ಕಾನೂನು ಜ್ಞಾನ ನಿಮ್ಗೆ ಬರ್ತಪ್ಪ ಅಂತಂದ್ರೆ ನಿಮ್ಮ ಕೇಸಿ ನೀವು ಏನು ಮಾಡ್ತೀವಿ, ಯಾವ ಒಂದು ಪ್ರಕಾರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಏಕೆಂದರೆ ಈ ನಮ್ಮ ಬಸವನ ಬಾಗೇವಾಡಿಯ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂಥ ಈರಣ್ಣ ವಡವಡಿಗಿಯವರನ್ನು ಮರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಆ ಮರಣಾಂತರ ಹಲ್ಲೆಯನ್ನು ಖಂಡಿಸಿ ಇಂದು ಅಫ್ಜಲಪುರ ತಹಸೀಲ್ದಾರ್ ಅವರ ಮುಖಾಂತರ ಏನದ ಘನ ಸರ್ಕಾರಕ್ಕೆ ಏನದ ನಾವು ಒತ್ತಾಯ ಮಾಡ್ತಾ ಇದ್ದೆವು. ಏನಂತೇಳಿ ಅಂದ್ರೆ ಈಗ ನಾವು ಸರ್ಕಾರದಿಂದ ಈ ವಕೀಲರ ಹಿತರಕ್ಷಣೆ ಕಾಯ್ದೆ ಏನದ ಜಾರಿಗೆ ತಂದಾರ, ಅದು ಬೇಲೇಬಲ್ ಅದ. ಅದರ ಸಲುವಾಗಿ ನಾನ್ ಬೇಲೇಬಲ್ ಕೊಟ್ಟು ಅವರಿಗೆ ಏನದ ಶಿಕ್ಷೆ ಆಗುವಂಥ ಒಂದು ದೊಡ್ಡ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ನಾವೇನದ ಸರ್ಕಾರಕ್ಕೆ ಏನದ ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ, ಈ ಸುಮಾರು ಈ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಷ್ಟೋ ವಕೀಲರ ಮೇಲೆ ಹಲ್ಲೆ ಆಗ್ತಾ ಇದೆ. ಯಾಕಂದ್ರೆ ನಾವು ವಕೀಲರು ಏನದ ನಾವು ಕಕ್ಷಿದಾರರ ಸಲುವಾಗಿ ದುಡಿತಾ ಇದ್ದೇವೆ. ನಾವೇನದ ನಮ್ಮ ಸ್ವಂತ ಮನೆಗಾಗಿ ದುಡಿತಾ ಇಲ್ಲ. ಯಾಕಂದರೆ ಕಕ್ಷಿದಾರರ ಕೇಸುಗಳನ್ನು ನಾವು ಪ್ರಕರಣಗಳನ್ನು ನ್ಯಾಯಯುತವಾಗಿ ದುಡಿತಾ ಇದ್ದೇವೆ. ಅದೇ ರೀತಿಯಾಗಿ ಕಕ್ಷಿದಾರನೇ ಏನದ ವಕೀಲರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇದು ಭಾಳ ಘೋರವಾದ ಅಪರಾಧ. ಆದ ಕಾರಣದಿಂದ ನಾವು ಸರ್ಕಾರ ಮೇಲೆ ಒತ್ತಾಯ ಮಾಡ್ತಾ ಇದ್ದೆವು. ಇದು ಏನದ ಒಳ್ಳೆಯ ಕಾಯ್ದೆಯನ್ನು ಜಾರಿ ತರಬೇಕು, ನಾನ್ ಬೇಲೇಬಲ್ ಅಫೆನ್ಸ್ ಜಾರಿ ತರಬೇಕು ಅಂತ ಹೇಳಿ ನಾವು ಸರ್ಕಾರ ಮೇಲೆ ಒತ್ತಾಯ ಮಾಡ್ತಾ ಇದ್ದೇವೆ. ದೇಶ ನಮಿಸ್ತಾರೆ. ಆ ಇಬ್ಬರಲ್ಲಿ ಅವರು ಸೋತಲ್ಲಿ ಯಾರು ಕೇಸ ಹಚ್ಚಿರ್ತಾರ, ದಾಖಲಾತಿ ಇರೋದಿಲ್ಲ ಅಂಥವ್ರು ಸೋಲ್ತಾರೆ. ಅದನ್ನೇ ನಾವು ಇಟ್ಕೊಂಡು ನಮ್ಮ ಕೇಸ್ ಸೋತಿಲ್ಲ ಅಂತಂದ್ರೆ ವಕೀಲರು ಏನು ಮಾಡೋಕ್ಕಾಗಲ್ಲ, ನ್ಯಾಯಾಧೀಶರು ಏನು ಮಾಡೋಕ್ಕಾಗೋದಿಲ್ಲ. ಅಂಥ ಒಂದು ಸನ್ನಿವೇಶ ಈ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಆಗಿದೆ.